ಸಿಡಿದೆದ್ದು ಬಾ ಕನ್ನಡದ ಕಂದ ಕ್ಲಾಸಿಕ್ ರಾಹುಲ್. ಯಾಕೋ KL ರಾಹುಲ್ಗೆ ಈ ಬಾರಿಯ IPL ನಿರಾಶಾದಾಯಕ ಓಪನಿಂಗ್ ಅನ್ನ ಕಂಡಿದೆ. ಮೊದಲ ಮ್ಯಾಚಲ್ಲಿ ಫಸ್ಟ್ ಬಾಲ್ಗೆ ಔಟ್ ಆದ ರಾಹುಲ್ ಎರಡನೇ ಮ್ಯಾಚಲ್ಲಿ 1 ರನ್ ಮಾತ್ರ ಗಳಿಸಿದ್ರು. ರಾಹುಲ್ ಪ್ರತಿಭೆ ಬಗ್ಗೆ ಯಾವುದೇ ರೀತಿ ಸಂಶಯವಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ T20 ಮ್ಯಾಚನ್ನು ಆಡಿಲ್ಲ KL ರಾಹುಲ್. ಆದರೆ ಮೊದಲ 2 ಮ್ಯಾಚ್ಗಳಲ್ಲಿ ತೀವ್ರ ನಿರಾಸೆಗೆ ಒಳಗಾಗಿದ್ದಾರೆ. ಆದರೆ KL ರಾಹುಲ್ ಯಾವತ್ತೂ ಕೂಡ ಫಿನಿಕ್ಸ್ನಂತೆ ಎದ್ದು ಬರುವಂಥ ಬ್ಯಾಟ್ಸ್ಮನ್. ಯಾವಾಗೂ ಕೂಡ ಹಿನ್ನಡೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಸಕ್ಸಸ್ ಆಗಿ ಪರಿವರ್ತಿಸಬಲ್ಲಂಥ ಕೆಪಾಸಿಟಿ ಇರುವಂತಹ ಬ್ಯಾಟ್ಸ್ಮನ್. ಆ ಕೆಪಾಸಿಟಿ ಕನ್ನಡಿಗರಿಗೆ ಕನ್ನಡದ ಮಣ್ಣಿನಲ್ಲೇ ಕನ್ನಡದ ಅನ್ನದಲ್ಲೇ ಬಂದಿರುತ್ತೆ. ಮತ್ತೆ KL ರಾಹುಲ್ ಪುಟಿದೆದ್ದು ಬರ್ತಾರೆ. ಮುಂದಿನ ಮ್ಯಾಚ್ನಲ್ಲಿ KL ರಾಹುಲ್ 50 ಸೆಂಚುರಿ ಹೊಡಿತಾರೆ. ಅಷ್ಟು ಕಾನ್ಫಿಡೆನ್ಸನ್ನು ಡೆಲ್ಲಿ ಕ್ಯಾಪಿಟಲ್ಸ್ KL ರಾಹುಲ್ ಮೇಲೆ ಇಟ್ಟಿದೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ಥರ ಆದಾಗಲೂ ಕೂಡ ಸಿಡಿದೆದ್ದಿದ್ದ KL ರಾಹುಲ್ ಆ ಟೂರ್ನಮೆಂಟಲ್ಲೇ ಆರೆಂಜ್ ಕ್ಯಾಪನ್ನು ಕೂಡ ಗಳಿಸಿದ್ರು. KL ರಾಹುಲ್ ಪ್ರತಿಯೊಂದು IPLನಲ್ಲೂ ಕೂಡ 500 ರನ್ ಹೊಡೆದಿದ್ದಾರೆ, 500+ ರನ್ನನ್ನು ಹೊಡೆದಿದ್ದಾರೆ. ಹಾಗಾಗಿ KL ರಾಹುಲ್ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ, ಎವರೇಜ್ ಬಗ್ಗೆನೂ ಮಾತಾಡೋ ಪ್ರಶ್ನೆ ಇಲ್ಲ. ಯಾಕಂದರೆ 5,000 ರನ್ಗಳನ್ನು ಅತಿ ಕಡಿಮೆ ಮ್ಯಾಚ್ನಲ್ಲಿ ಅತಿ ಹೆಚ್ಚು ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ಅದು KL ರಾಹುಲ್. ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಪಡೆದಿರೋದು ಯಾರಪ್ಪ ಅಂದರೆ ಅದು KL ರಾಹುಲ್. KL ರಾಹುಲ್ ಆದಷ್ಟು ಬೇಗನೆ ಪುಟಿದೆದ್ದು ಬರಲಿ ಅನ್ನೋದು ಕ್ಲಾಸಿಕ್ ರಾಹುಲ್ ಅಭಿಮಾನಿಗಳ ಹಾರೈಕೆ.